ನಮಸ್ತೆ ಗೆಳೆಯರೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ನಿಮ್ಮ ಸಂಚಾರಿ 360. ಇವತ್ತು ನಾವು ಎಲ್ಲೋಗ್ತಾ ಇರೋದಂದರೆ ಮಂದಾರಗಿರಿ ಹಿಲ್ಸ್ಗೆ. ಇದು ತುಮಕೂರು ಹತ್ರ ಇರೋದು. ಸೊ ಅಲ್ಲಿಗೆ ಹೋಗ್ತಾ ಇರೋದು ನಾವು. ಇದು ಬೆಂಗಳೂರಿಂದ ಸುಮಾರು 72 ಕಿಲೋಮೀಟ್ರ್ ಏನೋ ಬರುತ್ತೆ ಇದು. ಸೊ ಅಲ್ಲಿಗೆ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಹಾಗೆ ನೀವು ಯಾರ್ಯಾರು ನನ್ನ ವೀಡಿಯೋನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಆಲ್ಗಿಕ್ಕೊಳ್ಳಿ. ನಾನು ಮಾಡೋ ವೀಡಿಯೋ ಎಲ್ಲ ನಿಮಗೆ ಮುಂದೆ ನೋಟಿಫಿಕೇಷನ್ ಥರ ಬರ್ತಾ ಇರುತ್ತೆ. ಸೊ ಬನ್ನಿ ತಡ ಮಾಡದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಭಟ್ರು ಇಡ್ಲಿ ಕಾರ್ನರು. ಬನ್ನಿ, ಇಲ್ಲೇ ಊಟ ನಾಷ್ಟ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರೋಣ. ಇನ್ನೇನು ನಾಷ್ಟ ಎಲ್ಲ ಆಯಿತು. ಸೊ ಬನ್ನಿ ಹೋಗೋಣ. ಇನ್ನೊಂದು 15 ಕಿಲೋಮೀಟ್ರ್ ಐತೆ. ಸೊ ನಿಮಗೆ ನಾನು ಪ್ಲೇಸ್ ಹತ್ರನೇ ಸಿಗ್ತೀನಿ. ಬನ್ನಿ, ಇವಾಗ ಜಾಸ್ತಿ ಲೆಂತಿ ಮಾಡೋದು ಬೇಡ. ವೀಡಿಯೋ ಯಾರು ನೋಡಿದ್ರು ಅದೇ ಸ್ವಲ್ಪ ಕಂಪ್ಲೇಂಟ್ ಆಗ್ತಿದೆ. ಸೊ ಅದಕ್ಕೆ ಬನ್ನಿ, ನೆಕ್ಸ್ಟ್ ಅಲ್ಲೇ ಸಿಗ್ತೀನಿ ನಿಮಗೆ. ಏನು 500 ಮೀಟ್ರು ಇಲ್ಲೇ ಎಳ್ಕೋಬೇಕು. ಇಲ್ಲೇ ರೈಟ್ ತಗೊಂಡು ಹೋಗ್ಬೇಕಾಗಿರೋದು ನಾವು ಇವಾಗ. ಇಲ್ಲೇ ರೈಟ್ ಹೋಗ್ಬೇಕಾಗಿರೋದು ನೋಡಿ. ಇದೇ ಹೋಗ್ಬೇಕಾಗಿರೋದು ನಾವು ರೋಡು. ಹೆಂಗೆ ಬರ್ತವೆ KSRTCಗಳು. ಇಲ್ಲಿ ಬೇಕಾದರೆ ಟ್ರೈನಲ್ಲೂ ಕೂಡ ಬರ್ಬೋದು. ಇದು ಹಿರೇಹಳ್ಳಿ ಅಂತ ಇದೆ ನೋಡಿ, ಅಲ್ಲಿಂದ ಬರ್ಬೋದು. ಬೇಕಾದರೆ ನೀವು ಇಲ್ಲಿಗೆ ಈ ಪ್ಲೇಸ್ಗೆ ಬಸ್ಸಲ್ಲೂ ಕೂಡ ಬರ್ಬೋದು. ಬಸ್ಸಿಂದ ಬಂದರೆ ಇಲ್ಲಿ ಆಟೋದಿಂದ ಒಂದು 20 ರೂಪಾಯಿ ತಗೋತಾರೆ ಆ ಪ್ಲೇಸ್ಗೆ ನಿಮಗೆ ಬರೋಕ್ಕೆ. ಮೆಜೆಸ್ಟಿಕ್ಕಿಂದ ನೀವು ಇಲ್ಲಿ ಹಿರೇಹಳ್ಳಿ ಅಂತ ಇದೆ, ಇದಕ್ಕೆ ನೀವು ಟ್ರೈನಲ್ಲಿ ಕೂಡ ಬರ್ಬೋದು ಇಲ್ಲಿಗೆ. ನೋಡ್ಗುರು, ಇಲ್ಲೇ ಕಾಣಿಸ್ತೈತೆ. ಇನ್ನೇನು ಬಂದಿದ್ದೀವಿ. ಬಾರಾಗಿದೆ ಪ್ಲೇಸ್ ಮಾತ್ರ. ಇಲ್ಲಿಂದ ಒಂಥರ ವೈಟ್ ಕಾಣಿಸ್ತೈತೆ. ಇನ್ನ ಎಷ್ಟಿದ್ದೀರಾ ಬ್ರೋ? ಇಲ್ಲೇ ಕಾಣಿಸ್ತೈತಲ್ಲ, ಅದು ಇಲ್ಲೇ ಇದೆ ನೋಡಿ. ಇನ್ನೇನು ಬಂದ್ವಿ, ಹತ್ರನೇ ಬಂದಿಗುರು. ನೋಡಿ ಇಲ್ಲೇ ಬಂದ್ವಿ. ಇಲ್ಲೇ ಪಾರ್ಕಿಂಗು ಸ್ಪೇಸ್ ಇದೆ. ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಅದಕ್ಕೆ ಹೋಗೋದು. ಫಸ್ಟು ಇಲ್ಲಿ ಒಂದು ಇದಿದೆ ನೋಡಿ, ನವಿಲ್ ಥರ, ಅದಕ್ಕೆ ಹೋಗೋಣ. ಆಮೇಲೆ ಬೆಟ್ಟ ಹತ್ತಕ್ಕೆ ಹೋಗೋಣ. ಯಾಕಂದರೆ ಫುಲ್ಲು ಫ್ರೆಶ್ಶಾಗಿ ಬಂದಿರ್ತೀವಿ. ಫೋಟೋ ಗಿಟ ಚೆನ್ನಾಗಿ ಬರುತ್ತೆ ಇಲ್ಲೆಲ್ಲ ತೆಗಿಯೋಕ್ಕೆ. ಆಮೇಲೆ ಮೇಲೆ ಹೋಗ್ಬಿಟ್ಟು ಅಲ್ಲಿ ತೆಗೋಣ ಅಂದರೆ ಫುಲ್ಲು ಸುಸ್ತಾಗಿ ಹೋಗಿರ್ತೀವಿ, ಆಮೇಲೆ ತೆಗಿಯೋಕ್ಕೆಲ್ಲ ಆಗೋಲ್ಲ. ಅದಕ್ಕೆ ಸೊ ಇಲ್ಲೇ ಪಾರ್ಕಿಂಗ್ ಮಾಡೋದು. ಬನ್ನಿ ಹೋಗೋಣ. ಎಲ್ಲಿ ಪಾರ್ಕಿಂಗ್ ಮಾಡೋಣ? ಇಲ್ಲೇ ಮಾಡೋದಲ್ಲ.
ಕೊಡಬೇಕು ಪಕ್ಕ. ಆಯ್ತು ನಡಿ ಅಣ್ಣ. ಮರದ ಕೆಳಗೆ ಹಾಕೋಣ. ಇಲ್ಲಿ ಹಾಕ್ಬಿಟ್ಟೆ ಲೆಫ್ಟ್ ಇಳಿಯಪ್ಪ ರಾಜ್ಯ. ಈ ಪಕ್ಕದಲ್ಲಿ ಹಾಕು. ಬಟ್ಟೆ ಏನೇನು ಎಲ್ಲ ಇತ್ತು. ಸೆಲ್ಫಿ ಸ್ಟಿಕ್ ಇಲ್ಲೇ ಐತೆ, ಇನ್ನೇನು ಬೇಕು? ಯಾವ ನಮ್ಮ ಜೀವನನೇ ಇಲ್ಲೇ ಐತೆ. ಹಿಂಗೆ ಚೆನ್ನಾಗಿದೆ ನೋಡಕ್ಕಪ್ಪ. ಆಯಿತು ಬರ್ರು. ಯಾಕೋ ಅಯ್ಯೋ ಅವ್ನು ಯಾರೋ ಇನ್ಸ್ಟಾದಲ್ಲಿ ಮಾಡಿದ್ದ ಪಟ್ಟೆ ವಿಡಿಯೋ ಸೈಕಾಗಿ ಮಾಡಿದ್ದ. ಯಾವುದು ಇದನ್ನ? ಇನ್ಸ್ಟಾದಲ್ಲಿ. ಇದು ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ ಪಟ್ಟೆ. ನೋಡಲ್ಲಿ ಕ್ಯಾಮ್ರಾ ಗಿಮ್ರಾ ತಗೋಗಂಗೆ ಇಲ್ವೇನೋ ನೋಡೋಣವ. ಪಾರ್ಕಿಂಗ್ ಪ್ಲಾಸ್ಟಿಕ್ ಕವರ್ ಕಟ್ ಮಾಡಿದ ಮಾವಿನಕಾಯಿ ಬೇಕೇನೋ ಪಟ್ಟೆ. ಸೌತೆಕಾಯಿ ಇಸ್ಕೊಬಿಡ್ಲಾ? ಏನಕ್ಕೆ? ಒಳ್ಳೆದು ನೋಡ್ಬಿಡು, ಇಲ್ಲೇ ಗಾಡಿ ನಿಲ್ಸಿದ್ದೀವಿ. ಇನ್ನೇನು ಹೋಗೋದೇನೆ. ಫಸ್ಟು ಇಲ್ಲೇ ಒಂದು ನವಿಲ್ ಥರ ಇದೆ ಅನ್ನಲ್ಲ, ಅಲ್ಲಿಗೆ ಹೋಗೋಣ ಬನ್ನಿ. ಇದು ಪಾರ್ಕಿಂಗ್ ಇಲ್ಲಲ್ಲ, ಪಾರ್ಕಿಂಗ್ ನಿಲ್ಸಿದ್ದಾರೆ ನೋಡಿ. ನೋಡಿ ನೀವೇನಾದರೂ ಏನೂ ತಂದಿಲ್ಲ ಅಂದರೆ ತಿನ್ನೋಕ್ಕೆ ನೋಡಿ ಇಲ್ಲೇ ಗಾಡಿಗಳು ಹಾಕ್ಕೊಂಡಿದ್ದಾರೆ. ಇಲ್ಲೇ ನೋಡಿ ಇಲ್ಲೆಲ್ಲ ಸಿಗುತ್ತೆ, ಎಲ್ಲ ಥರದ ಐಟಮ್ಗಳು. ಇಲ್ಲಿ ಬಂದು ತೊಗೊಂಡು ತಿನ್ಬೋದು. ಆದರೆ ಸ್ವಲ್ಪ ಅಲ್ಲಿಗೂ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ನೋಡಿ ಬಂದ ತಕ್ಷಣ ಎಂಟ್ರೆನ್ಸಲ್ಲೇ ಈ ಥರ ಇದೆ ನೋಡಿ, ಇದು ಸ್ತೂಪದ ಥರ ಈ ಥರ ಇದೆ ನೋಡಿ. ಇಲ್ಲಿಂದ ನೋಡಿ ಇದೊಂದು ಫುಲ್ಲು ಏಕಶಿಲೆಯಲ್ಲೇ ಕೆತ್ತಿರೋದಂತೆ ಇದು. ಮತ್ತು ಇಲ್ಲೆಲ್ಲ ನೋಡಿ ಇದೇನೋ ಚಿಹ್ನೆಗಳೆಲ್ಲ ಕೆತ್ತಿದ್ದಾರೆ. ನೀವೇನು ಇದು ನೋಡ್ತಿದ್ದೀರಾ ನೋಡಿ, ಇದು ಗೊಮ್ಮಟೇಶ್ವರ. ಇದು ಹಾಸನದಲ್ಲೂ ಕೂಡ ಇದೆ, ಅಲ್ಲಿ ಇದೆಯಲ್ಲ ಅದೇ ಥರನೇ ಇದೂ. ಮತ್ತು ಇದು ಫುಲ್ಲು ಏಕಶಿಲಾದಲ್ಲೇ ಕೆತ್ತಿರೋದು. ಇದು ನೋಡಿ ಈ ಥರ ಕೆತ್ತಿದ್ದಾರೆ, ನೀವು ನೋಡಿದ್ರಲ್ಲ ಆವಾಗಲೇ ಫುಲ್ಲು ವೀಡಿಯೋದಲ್ಲಿ. ಆ ಥರನೇ ಇರೋದು ಇದು. ಬನ್ನಿ ನೆಕ್ಸ್ಟು ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ನನ್ನ ಹಿಂದ್ಗಡೆಯಲ್ಲಿ ಕಾಣಿಸ್ತಿದೆ, ಅಲ್ಲಿಗೆ ಹೋಗೋಣ ಬನ್ನಿ. ನಮಗೆ ಇದ್ರದ್ದು ಹಿಸ್ಟ್ರಿ ಅಷ್ಟೊಂದು ಗೊತ್ತಿಲ್ಲ. ಗೊಮ್ಮಟೇಶ್ವರ ಅಂತ ಗೊತ್ತು ಅಷ್ಟೇ, ಅದನ್ನು ನೋಡಿದಾಗೆಲ್ಲ ಅದೇ ಅನ್ಸೋದು ನಮಗೆ. ಆದರೆ ಇದ್ರ ಹಿಸ್ಟ್ರಿ ನಮಗೇನು ಅಷ್ಟೊಂದು ಗೊತ್ತಿಲ್ಲದಿರೋ ಕಾರಣ ಸುಮ್ಮನೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಅದು ಫುಲ್ಲು ಒಂದು ರೌಂಡ್ ತೋರಿಸ್ದೆ ನಿಮಗೆ. ಮತ್ತು ನೀವು ಇಲ್ಲಿ ಬರಬೇಕಂದ್ರೆ ಗೋಪ್ರೋ ಅಂತ ಕ್ಯಾಮ್ರಾ ತಂದರೆ ನಿಮಗೆ ಮಾಡೋಕ್ಕೆ ಬಿಡಲ್ಲ. ನಿಮ್ಮ ಫೋನಲ್ಲೇ ಮಾತ್ರ ಮಾಡ್ಕೊಂಡ್ರೆ ಮಾತ್ರ ಬಿಡ್ತಾರೆ ಇಲ್ಲಿ. ಮತ್ತು ಇಲ್ಲಿ ಒಳಗೆ ತರಬೇಕಂದ್ರೆ 100 ರೂಪಾಯಿನೋ ಅಮೌಂಟ್ ಇಸ್ಕೊತಾರೆ ಕ್ಯಾಮ್ರಾ ತರಬೇಕಂದ್ರೆ. ಸೊ ನಿಮ್ಮ ಫೋನ್ ಚೆನ್ನಾಗಿರೋ ಫೋನ್ ತೊಗೊಬರ್ರಿ ವಿಡಿಯೋ ಮಾಡೋಕ್ಕೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಆಮೇಲೆ ಇನ್ನೊಂದು ಗುರು, ನೀವು ಇಲ್ಲಿ ಕ್ಯಾಮ್ರಾ ತಂದರೆ ವೇಸ್ಟೇ. ಇಲ್ಲಿ ನಿಮಗೆ ಫೋಟೋ ಗಿಟೋ ಹಿಡಿಯೋಕ್ಕೆ ಬಿಡಲ್ಲ, ವಿಡಿಯೋ ಮಾಡೋಕ್ಕೂ ಬಿಡಲ್ಲ. ನಾವು ಒಂದೆರಡು ಫೋಟೋ ಹಿಡ್ದಿರೋದೇ ಅದೇ ಕಷ್ಟ ಬಿದ್ದು ಹಿಡ್ದಿದ್ದೀವಿ. ಸೊ ನೀವು ಬಂದರೆ ಇಲ್ಲಿ ನೋಡ್ಕೊಂಡು ತಗೊಬರ್ರಿ, ಫೋನಲ್ಲಿ ಮಾಡ್ಕೋಬೋದು ಅಷ್ಟೇ. ಕ್ಯಾಮ್ರಾ ಅಂದರೆ ಬಿಡಲ್ಲ ಒಳಗಡೆಗೆ. ಸೊ ನಿಮ್ಮ ರಿಸ್ಕ್ ಮೇಲೆ ನೀವು ಮಾಡಬೇಕಂದ್ರೆ 200-300 ರೂಪಾಯಿ ಕೇಳ್ತಾರೆ ಅಮೌಂಟು. ಅದು ಕೊಟ್ಟು ಬೇಕಾದರೆ ನೀವು ಬಂದು ಇಲ್ಲಿ ವೀಡಿಯೋ ಮಾಡ್ಕೋಬೋದು. ಅದೇನು ನೋಡಾಯಿತು. ಇವಾಗ ನಾವು ಬೆಟ್ಟಕ್ಕೆ ಹೋಗಬೇಕು ನೋಡ್ರಿ, ಅಲ್ಲೇ ಇರೋದು ನೋಡಿರಿ. ನಿಮಗೆಲ್ಲ ಹೋಗ್ಬೇಕಂದ್ರೆ ಇಲ್ಲೇ ಆಟೋಗಳ ಸೌಲಭ್ಯನೂ ಇದೆ, ಬೇಕಾದರೆ ಆಟೋದಲ್ಲೂ ಹೋಗ್ಬೋದು. ನೀವು ಒಂದು ಸೈಡ್ಗೆ ಹೋಗ್ಬೇಕಂದ್ರೆ 200 ರೂಪಾಯಿ ತಗೋತಾರೆ. ಅಪ್ ಆ್ಯಂಡ್ ಡೌನ್ ಅಂದರೆ 300 ರೂಪಾಯಿ ಅಲ್ಲಿ ತಗೋತಾರೆ. ಮತ್ತು ಅಲ್ಲಿ ಲೇಕೆಲ್ಲ ಇದೆ ಹಿಂದೆಗಡೆ, ಅದೆಲ್ಲ ತೋರಿಸ್ಕೊಂಡು ಒಂದು 300 ರೂಪಾಯಲ್ಲಿ ತೋರಿಸ್ಕೊಂಡು ಬಂದುಬಿಡ್ತಾರೆ. ಆದರೆ ನಮಗೇನು ದೇವ್ರ ಕಾಲು ಕೊಟ್ಟಿದ್ದಾನಲ್ಲ, ಶಕ್ತಿ ಇದೆ, ನಾವು ಅದರಲ್ಲೇ ನಡ್ಕೊಂಡು ಹೋಗ್ತೀವಿ. ಬನ್ನಿ ಹೋಗೋಣ. ಬ್ರಾ ಇಲ್ಲೇ ಹೋಗ್ತಾ ಇದ್ದೀವಿ.
ನೋಡ್ರಿ ಮೆಟ್ಲು ಇಲ್ಲಿಂದ ಸ್ಟಾರ್ಟ್ ವೈಟ್ ಕಲರ್ ಹೊಡೆದಿದ್ದಾರೆ, ಕಣ್ಣಿಗೆ ಎದ್ದು ಕೂಗ್ತಾಯಿದ್ದು ಬಿಸಿಲಿಗೆ. ಬನ್ನಿ ಹೋಗೋಣ ಮೇಲಕ್ಕೆ. ಬನ್ನಿ ಹೋಗೋಣ ಮೇಲಕ್ಕೆ. ಇಷ್ಟಿಗೆ ಸುಸ್ತಾಗ್ಬಿಟ್ನಲ್ಲ ನಾನು. ಇದನ್ನ ನೋಡೋಕೆ ಮಾತ್ರ ಹಿಂಗಿದೆ, ಆದರೆ ಹತ್ತದ ತುಂಬ ಸುಸ್ತಾಗಿ ಹೋಗುತ್ತೆ ಗುರು. ಇಲ್ಲಿ ಹೆವಿ ಟಯರ್ಡ್ ಆಗೋಗುತ್ತೆ. ನಾವು ಅಲ್ಲಿಂದ ನೋಡ್ಬಿಟ್ಟು ಏನು ಒಂದು 100-200 ಮೆಟ್ಲೂರು ಇರ್ಬೋದು, ಬೇಗ ಹತ್ಬಿಡ್ಬೋದು ಅಂದ್ಕೊಂಡು ಬಂದ್ವಿ. ನೋಡಿದ್ರೆ ಒಂದು 10-20 ಮೆಟ್ಲು ಹತ್ತಿಲ್ಲ, ಅಲ್ಲೇ ಸುಸ್ತಾಗ್ತಾಯಿದ್ದು ಗುರು. ನಿಮ್ಮೆಲ್ಲ ಹೋಗೋಣ. ನೋಡಿ ಗುರು, ನಾವು ಅಲ್ಲೇ ಹೋಗಿ ಬಂದಿದ್ದೀವಿ. ಇವಾಗ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದಕ್ಕೆ ಹೋಗಿ ಬಂದಿರೋದು. ಇವಾಗ ನಾವು ಇನ್ನೂ ಇಷ್ಟು ಹತ್ತಿದ್ದೀವಿ ನೋಡಿ, ಇನ್ನೂ ಅಷ್ಟು ಹತ್ತೋದಿದೆ. ಹೆಣ್ಮಗು ನೋಡಿ, ಇಲ್ಲೇ ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಟ್ಟು ಮೇಲಕ್ಕೆ ಹೋಗಬೇಕು. ಒಂದು ಸ್ತೂಪ ಕೆಳಗೆ ನೋಡಿದ್ರಲ್ಲ, ಅದೇ ಥರದ್ದು ಏನೋ ಕಲ್ಪವೃಕ್ಷ ಇರ್ಬೋದೇನೋ ನನ್ನ ಪ್ರಕಾರ. ಇದೆಲ್ಲ ಈ ಥರ ಕುತ್ಕೊಂಡು ಕೇಳ್ತಿದ್ದಾರೆ ಅಂದರೆ. ನೋಡಿದ್ರಲ್ಲ, ಅದು ಕಲ್ಪವೃಕ್ಷ ಅಂತ. ಸೊ ಅದೇ ತೀರ್ಥಂಕರು ಅಂತ ಅವರೆಲ್ಲರೂ, ಅವ್ರಿಗೆ ಬುದ್ಧಿ ಸಿಕ್ಕಿದ್ದು ಮತ್ತು ಜ್ಞಾನ ಸಿಕ್ಕಿದ್ದು ಅಂತ ಪ್ಲೇಸ್ ಅದು ಕಲ್ಪವೃಕ್ಷ ಅಂದರೆ. ಮತ್ತು ಇಲ್ಲಿ ಲೈನಲ್ಲಿ ನೋಡ್ತಿದ್ದೀರಲ್ಲ, ಅದೆಲ್ಲ ತೀರ್ಥಂಕರು. ಒಬ್ಬೊಬ್ಬರು ಇದನ್ನೆಲ್ಲ ಯಾರ್ಯಾರು ಇದನ್ನು ಪೀಳಿಗೆ ಥರ ಬರ್ತಾರಲ್ಲ, ಅವರು ಥರದವ್ರು, ಅವರೆಲ್ಲರೂ ತೀರ್ಥಂಕರುಗಳು ಅಂತ. ಸೊ ನಮ್ಗೆ ಗೊತ್ತಿರೋಷ್ಟು ಹೇಳಿದ್ದೀನಿ. ಇದರಲ್ಲಿ ನಿಮಗೂ ಏನಾದರೂ ಬಂದಿದ್ದೀವಿ, ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಗೊತ್ತಿದ್ರೆ ನಮ್ಗೆ ತಿಳಿಸಿ. ನಾವು ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ನೋಡ್ತೀವಿ ನಾವು. ಮತ್ತು ಇದ್ರ ಬಗ್ಗೆ ಇನ್ನೊಂದು ವೀಡಿಯೋ ಬೇಕಾದರೂ ಮಾಡ್ತೀನಿ. ಅದರಲ್ಲಿ ಏನಾದರೂ ಹಿಸ್ಟ್ರಿಗಳ ಥರ ಇದ್ದರೆ ನಮ್ಗೆ ಗೊತ್ತಿರೋಷ್ಟು ಇದರಲ್ಲಿ ಹೇಳಿರ್ತೀನಿ. ಸೊ ಬನ್ನಿ. ನೋಡಿ, ಅಲ್ಲೇ ಕೆರೆ ಹತ್ರ ಬಂದುಬಿಟ್ಟಿದ್ದೀವಿ. ನೋಡಿ, ಹಿಂದೆ ಕಾಣಿಸ್ತಾ ಇರುತ್ತೆ ಕೆರೆ, ಅದೇ ಕೆರೆ ಇರೋದು. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ನೋಡಿದ್ರಲ್ಲ, ಇದಿಷ್ಟು ಈ ಬೆಟ್ಟದ್ದು ಹಿಸ್ಟ್ರಿ ಆಗಿತ್ತು. ಹಿಸ್ಟ್ರಿ ಅಂದರೆ ನಾನೇನು ಹೇಳೂ ಇಲ್ಲ. ಈ ಹಿಸ್ಟ್ರಿ ಅಂದರೆ ಸುಮ್ಮನೆ ತೋರಿಸಿದ್ದೀನಿ ಎಲ್ಲ ಕಡೆನೂ, ನಮ್ಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಹೆಂಗೆ ಬಂದಿದೆ ಅಂತ ಎಲ್ಲ ತಿಳಿಸಿ. ಮತ್ತು ನೀವು ಇಲ್ಲಿ ಬಂದರೆ ನಿಮ್ಗೇನು ಊಟಕ್ಕೆ ಏನು ಕೊಡ್ತಾ ಇರಲ್ಲ. ಆದರೆ 10 ರೂಪಾಯಿ ಇರೋದನ್ನು 20 ರೂಪಾಯಿಗೆ ಮಾರ್ತಾರೆ ಅಷ್ಟೇ, ಇಲ್ಲಿ ಇನ್ನೇನಿಲ್ಲ. ಆದರೂ ಅವರು ಅಲ್ಲಿಂದ ತಂದು ಇಲ್ಲಿ ಮಾರ್ತಾರಲ್ಲ, ಸೊ ಅದಕ್ಕೆ ಆ ಬಜೆಟ್ಗೆ ನಾವು ಕೊಡಲೇಬೇಕು. ಬನ್ನಿ, ಚೆನ್ನಾಗಿದೆ. ಮತ್ತು ಕೆರೆದು ಆ ಬೆಟ್ಟ, ಮತ್ತು ಅಲ್ಲಿ ಅದು ಟ್ರೀ ತೋರಿಸಿದ್ನಲ್ಲ, ಅಲ್ಲಿ ಕುತ್ಕೊಂಡೆಲ್ಲ ಪೀಸಾಗಿ ಒನ್ ಡೇ ಟ್ರಿಪ್ ಥರ ಬಂದರೆ ನಿಮ್ಗೆ ಆರಾಮಾಗಿ ಚಿಲ್ಲಾಗಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಚೆನ್ನಾಗಿದೆ ಪ್ಲೇಸ್ ಮಾತ್ರ, ಬನ್ನಿ ನೋಡಿ. ಆದರೆ ಇಲ್ಲಿ ಬಂದರೆ ಗಲೀಜು ಮಾಡೋಕ್ಕೆ ಹೋಗ್ಬೇಡ್ರಿ, ಪ್ಲಾಸ್ಟಿಕ್ ಏನು ಎಸೆಯೋಕ್ಕೆ ಹೋಗ್ಬೇಡ್ರಿ. ಎಲ್ಲ ತಂದ್ರೂ ಅದನ್ನು ಹಂಗೆ ರಿಟರ್ನ್ ತಗೋಗ್ರಿ ಅಂತ ಹೇಳ್ತೀನಿ. ಮತ್ತು ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ, ಏನಾದರೂ ರಾಂಗಾಗಿ ಹೇಳಿದರೆ ತಿಳಿಸ್ರಿ, ಪರವಾಗಿಲ್ಲ, ಬೇಜಾರಿಲ್ಲ. ಮತ್ತು ನಾನು ಹಿಂಗೆ ಹೇಳ್ತಾ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಹೆಂಗೆ ಬಂದಿದೆ ಅಂತ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್.